ಅತಿಯಾಗಿ ಚಿಂತಿಸುವರಲ್ಲಿ ತಲೆನೋವು ಸಾಮಾನ್ಯವಾಗಿ ಕಂಡುಬರುತ್ತದೆ. ಆದರೆ ಅದೇ ತಲೆನೋವು ದಿನದಿಂದ ದಿನಕ್ಕೆ ಸೂರ್ಯನ ನಡತೆಯಂತೆ ಏರು ಇಳುವು ಆದಾಗ ತಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾದರೆ ಆಯುರ್ವೇದದಲ್ಲಿ ಇದರ ಬಗ್ಗೆ ಏನೆಂದು ವಿವರಿಸಿದ್ದಾರೆ ಎಂಬುದನ್ನು ಈ ಒಂದು ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ತಲೆನೋವು ಸೂರ್ಯೋದಯದ ಸಮಯದಲ್ಲಿ ಉಲ್ಬಣಗೊಳ್ಳುತ್ತದೆ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಉತ್ತುಂಗಕ್ಕೇರುತ್ತದೆ, ಪುನಃ ಸಂಜೆ ಸಮಯಕ್ಕೆ ಕಡಿಮೆಯಾಗುತ್ತದೆ. ಆಯುರ್ವೇದದಲ್ಲಿ ಈ ಸ್ಥಿತಿಯನ್ನು ಸೂರ್ಯಾವರ್ತ ಎಂದು ವರ್ಣಿಸಿದ್ದು, ತಲೆನೋವು ಸೂರ್ಯನ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಸರಿಸುಮಾರು 10ರಲ್ಲಿ ಒಬ್ಬರಿಗೆ ಈ ತರಹದ ತಲೆನೋವು ಕಾಣಿಸಿಕೊಳ್ಳುವುದು ಸಾಮಾನ್ಯ. ರೋಗದ ಕಾರಣ ಬಗ್ಗೆ ತಿಳಿಯುವುದಾದರೆ, ರಾತ್ರಿಯು ತಂಪು ಸ್ವಭಾವದಿಂದ ಕೂಡಿರುವುದರಿಂದ ಮತ್ತು ತಮೋಗುಣದಿಂದ ಸಮೃದ್ಧವಾಗಿರುವುದರಿಂದ ಕಫವು ರಾತ್ರಿಯ ದೇಹ ಮತ್ತು ತಲೆಯ ಸ್ರೋತಗಳಲ್ಲಿ ಸಂಗ್ರಹಗೊಂಡು ಸ್ರೋತದಲ್ಲಿನ ಸಾರಾಂಶ ಚಲನೆಯನ್ನು ಸ್ಥಗಿತಗೊಳಿಸುತ್ತದೆ. ಸ್ರೋತದಲ್ಲಿನ ನಿರ್ಬಂಧನೆಯಿಂದ ವಾತದ ಸುಲಭ ಚಲನೆಗೆ ಅಡ್ಡಿಯಾಗುತ್ತದೆ ಹಾಗೂ ಇದರ ಪರಿಣಾಮದಿಂದ ವಾತವು ಉಲ್ಬಣಗೊಳ್ಳುತ್ತದೆ. ಇದು ತಲೆನೋವಿನ ಆಕ್ರಮಣಕ್ಕೆ ಕಾರಣವಾಗುತ್ತದೆ ಮತ್ತು ಮುಂಜಾನೆ ಸೂರ್ಯೋದಯದೊಂದಿಗೆ ಶುರುವಾಗಿ ಮಧ್ಯಾಹ್ನದ ಸಮಯದಲ್ಲಿ ತೀವ್ರಗೊಳ್ಳುತ್ತದೆ. ಚಿಕಿತ್ಸೆಯ ಕ್ರಮದ ಬಗ್ಗೆ ತಿಳಿಯುವುದಾದರೆ, ವಿಶೇಷವಾಗಿ ನಸ್ತ್ಯಕರ್ಮ ಹಾಗೂ ದೋಷದ ತೀವ್ರತೆ ಮೇರೆಗೆ ಶೋಧನ ಕರ್ಮದಿಂದ ರೋಗದ ತೀವ್ರತೆಯನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡುವಲ್ಲಿ ಚಿಕಿತ್ಸೆಯು ಪರಿಣಾಮದಾಯಕವಾಗಿದೆ. ಸುಲಭವಾಗಿ ಮನೆ ಮದ್ದನ್ನು ತಯಾರಿಸುವುದು ಹೇಗೆ ಎಂದು ನೋಡುವುದಾದರೆ, ಭೃಂಗರಾಜದ ಎಲೆಗಳನ್ನು ಜಜ್ಜಿ ಅದರಿಂದ ಬಂದ ರಸಕ್ಕೆ ಸರಿಸಮ ಅಳತೆಯಲ್ಲಿ ಮೇಕೆ ಹಾಲನ್ನು ಬೆರೆಸಿ ಮಿಶ್ರಣಗೊಂಡ ದ್ರವವನ್ನು 1 ವಾರ ಸೂರ್ಯನ ಕಿರಣಗಳು ತಾಕುವ ಹಾಗೆ ಇಟ್ಟು 1 ವಾರದ ನಂತರ ಈ ಔಷಧವನ್ನು ದಿನಕ್ಕೆ 2 ಬಾರಿಯಂತೆ ಮೂಗಿನ ರಂಧ್ರದಲ್ಲಿ 2 ಬಿಂದು ಹಾಕಿ ವಿಶ್ರಾಮ ಮಾಡುವುದರಿಂದ ಒಳ್ಳೆಯ ಪ್ರಾಭಾವಿಕ ಫಲಿತಾಂಶವನ್ನು ಕಾಣಬಹುದಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ. ಶುಭ ದಿನ. ಇಂತಿ ನಿಮ್ಮ ಡಾಕ್ಟರ್ ಗುಡ್ಸ್.